ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸೊ ಏನಪ್ಪ ಮತ್ತೆ ಹೌ ಟು ಸ್ಟಾಪ್ ಆ್ಯಡ್ಸ್ ಅಂತಂದ್ಬಿಟ್ಟು ರಿಟರ್ನ್ ಅದೇ ವಿಡಿಯೋ ಮಾಡ್ತಿದ್ಯಾ, ಎಫ್ಸಲಿ ಮಾಡ್ತೀಯಾ ಅಂತ ಕೇಳ್ಬೋದು. ಸೊ ಏನಿಲ್ಲ, ನನ್ನ ಸಬ್ಸ್ಕ್ರೈಬರ್ಸ್ ಕೇಳಿದರು. ಸೊ ರೆಡ್ಮಿ 9 ಒಳಗೆ ಸೇವ್ ಆಗ್ತಿಲ್ಲ ಬ್ರೋ, ಸೊ ಯಾವ ರೀತಿ ಸೇವ್ ಮಾಡೋದು ರೆಡ್ಮಿ 9 ಫೋನ್ ಒಳಗಡೆ ತೋರಿಸಿ ಅಂತ ಕೇಳಿದರು. ಸೊ ಅದಕ್ಕೋಸ್ಕರ ಅಂತ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಅವ್ರಿಗೋಸ್ಕರ ಅಂತ ಅಷ್ಟೇ ಅಲ್ಲ, ನನಗೆ ಸಾಕಷ್ಟು ಕಮೆಂಟ್ ಕೂಡ ಬಂದು. ಸೊ ಈ ಹೌ ಟು ಸ್ಟಾಪ್ ಆ್ಯಡ್ಸಲ್ಲಿ ಈ ಒಂದು ವಿಡಿಯೋನ ಏನು ಮಾಡಿದ್ದೆ. ಸೊ ಅದಕ್ಕೆ ಸಾಕಷ್ಟು ಕಮೆಂಟ್ ಬಂದಿದ್ದಾವೆ ನನ್ನ ಹತ್ರ. ಒಂದು ನೆಗೆಟಿವ್ ಆಗಿ ಬಂದಿದ್ದಾವೆ, ಒಂದು ಪಾಸಿಟಿವ್ ಆಗಿ ಕೂಡ ಬಂದಿದ್ದಾವೆ. ಕೆಲವು ಕ್ಷಣಕ್ಕೆ ಚಲೋ ಈ ವಿಡಿಯೋಯಿಂದ ಯೂಸ್ ಆಗಿರೋರಿಗೆ ಸೊ ಸೂಪರ್ ಥ್ಯಾಂಕ್ ಯು ಅಂತ ಎಲ್ಲ ಬಂದಿದ್ದಾವೆ. ಸೊ ಆಮೇಲೆ ಗೊತ್ತಾಗದಿರೋರಿಗೆ ಕೆಲವಷ್ಟು ಜನ ಏನು ಕಳಿಸಿದ್ದಾರೆ ಅಂತಂದರೆ ಇದೆಲ್ಲ ಫೇಕು ಹಾಗೆ ಅಂತ ಎಲ್ಲ ಕಳಿಸಿದ್ದಾರೆ. ಸೊ ಫೇಕ್ ಅನ್ನೋದಕ್ಕಿಂತ ಮುಂಚೆ ಸೊ ನಾವು ಫಸ್ಟು ಹಾನೆಸ್ಟಾಗಿ ನಮ್ಮ ಈ ಒಂದು ಫೋನ್ಗಳಿಂದ ನಾವು ಪ್ರಾಕ್ಟಿಕಲ್ಲಾಗಿ ಟ್ರೈ ಮಾಡಿರ್ತೀವಿ. ಸೊ ಆಮೇಲೆ ನಾವು ವಿಡಿಯೋಸ್ನ ಶೂಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿರ್ತೀವಿ. ಸುಮ್ಮನೆ ನಾವು ವ್ಯೂಸ್ಗೋಸ್ಕರ ಏನೋ ಮಾಡಿರಲ್ಲ ಗುರು. ಸೊ ಅದನ್ನು ಮಾತ್ರ ನೀವು ತಲೆಯಿಂದ ತೆಗೆದುಹಾಕಿ. ಸೊ ಯಾಕಂತಂದರೆ ಸುಮ್ಮನೆ ವಿಡಿಯೋ ಮಾಡಿದರೆ ಯೂಟ್ಯೂಬಲ್ಲೆಲ್ಲ ನಡೆಯೋಂಗಿಲ್ಲ. ಸೊ ಅದು ನಿಮಗೂ ಕೂಡ ಗೊತ್ತು ಆ್ಯಂಡ್ ನಮಗೂ ಕೂಡ ಗೊತ್ತು. ಸೊ ಇಲ್ಲಿ ಏನಪ್ಪ ಅಂತಾರೆ ಮ್ಯಾಟ್ರು, ನಾನು ರಿಟರ್ನ್ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಅದು ರೆಡ್ಮಿ 9 ಫೋನಲ್ಲೇ ತೋರಿಸ್ತಾ ಇದ್ದೀನಿ. ಏನು ಒಂದು ವಿಡಿಯೋನ ನಿಮ್ಗೆ ರಿಟರ್ನ ಯಾವ ರೀತಿ ಮಾಡಬೇಕು ಅಂತ ನಾನು ರೆಡ್ಮಿ ಫೋನಲ್ಲಿ ತೋರಿಸ್ಕೊಡ್ತೀನಿ. ಈ ರೆಡ್ಮಿ ಫೋನ್ ಕೂಡ ನಾನು ಹುಡ್ಕೋಕ್ಕೆ ಸಾಕಷ್ಟು ಕಷ್ಟಪಟ್ಟೆ. ಅದನ್ನು ನನ್ನ ಫ್ರೆಂಡ್ ಹತ್ರ ಇತ್ತು. ಅವ್ನು ಕರೆಸ್ಕೊಂಡು ಅವನ ಹತ್ರ ಮೊಬೈಲ್ ಇಸ್ಕೊಂಡು ಆ ರೀತಿ ವಿಡಿಯೋ ಶೂಟ್ ಮಾಡೋವರೆಗೂ ಅವನ್ನ ವೆಯ್ಟ್ ಮಾಡಿಸಿ ಆಮೇಲೆ ವಿಡಿಯೋ ಶೂಟ್ ಮಾಡಿದ್ದೆ. ಅವ್ನ ಮೊಬೈಲ್ ಅವ್ನು ಕೊಟ್ಟು ಕಳಿಸೋ ಮಟ್ಟ ಸಾಕಷ್ಟು ಹೊತ್ತು ಅವನು ಕೂಡ ವೆಯ್ಟ್ ಮಾಡಿದ್ದಾನೆ. ಸೊ ಬನ್ನಿ, ಏನಾದರೂ ಆಗಿರಲಿ ನಮ್ಮ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಇವಾಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇವಾಗ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಬನ್ನಿ, ನಿಮ್ಮ ಒಂದು ವಿಡಿಯೋನ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಆ್ಯಡ್ಸ್ನ ಯಾವ ರೀತಿ ಸ್ಟಾಪ್ ಮಾಡೋದು ಅಂತ ತಿಳಿಸ್ಕೊಟ್ಬಿಡ್ತೀನಿ. ಸೊ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಗೆ ಇನ್ನೊಂದು ವಿಚಾರ, ಆ್ಯಡ್ಸ್ ಏನೆಲ್ಲ ಸ್ಟಾಪ್ ಆಗುತ್ತೆ ಅಂತ ತಿಳಿಸ್ಕೊಟ್ಬಿಡ್ತೀನಿ. ಸೊ ಒಂದು ನೀವು ಗೇಮ್ನ ಆಡ್ತಿರ್ತೀರಾ. ಸೊ ಗೇಮ್ ಒಳಗಡೆ ಅಲ್ಲಿ ನಿಮಗೆ ಆ್ಯಡ್ಸ್ ರನ್ ಆಗ್ತಿರುತ್ತೆ. ಸೊ ಆ ಆ್ಯಡ್ಸ್ಗಳು ಸ್ಟಾಪ್ ಆಗ್ತಿರುತ್ತೆ. ಯಾವುದಾದ್ರೂ ಅಪ್ಲಿಕೇಶನ್ ಓಪನ್ ಮಾಡ್ತೀರಾ. ಸೊ ಅಪ್ಲಿಕೇಶನ್ ಓಪನ್ ಮಾಡ್ತಿರೋ ಟೈಮಲ್ಲಿ ನಿಮ್ಮ ಡಾಟಾ ಆನ್ ಇರುತ್ತೆ. ಸೊ ಅವಾಗ ಸಡನ್ನಾಗಿ ಆ್ಯಡ್ಸ್ ಬರುತ್ತೆ. ಸೊ ಆ ಆ್ಯಡ್ಸ್ ಕೂಡ ಸ್ಟಾಪ್ ಆಗುತ್ತೆ. ಮತ್ತು ನೀವು ಬ್ರೌಸ್ ಮಾಡ್ತಿರ್ತೀರ, ಕ್ರೋಮಲ್ಲಿ ಆಗಿರಲಿ, ಗೂಗಲಲ್ಲಿ ಆಗಿರಲಿ. ಸೊ ಈ ಥರ ಬ್ರೌಸ್ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಕೂಡ ನಿಮಗೆ ಆ್ಯಡ್ಸ್ ರನ್ ಆಗ್ತಿರುತ್ತೆ. ಸೊ ಅವಾಗ ಏನಾಗುತ್ತೆ, ಆ ಆ್ಯಡ್ಸ್ ಕೂಡ ಸ್ಟಾಪ್ ಆಗುತ್ತೆ. ಸೊ ನೀವು ಯಾವ್ದಾದ್ರು ಎಡಿಟಿಂಗ್ ಅಪ್ಲಿಕೇಶನ್ ಯೂಸ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಸೊ ಅವಾಗಲೂ ಕೂಡ ಆ್ಯಡ್ಸ್ ರನ್ ಆಗ್ತಿರುತ್ತೆ. ನನ್ನ ಹತ್ರ VN ಯೂಸ್ ಮಾಡ್ತಿರ್ತೀನಿ. VN ಯೂಸ್ ಮಾಡೋದು ಗೊತ್ತಿರುತ್ತೆ. ಈ VN ಒಳಗಡೆ ಆ್ಯಡ್ಸ್ ರನ್ ಆಗ್ತಾ ಇದೆ. ಸೊ ಇಂಟರ್ಫೇಸ್ಗಳ ಮೇಲ್ಗಡೆ ಒಂದು ಆ್ಯಡ್ಸ್ ರನ್ ಆಗ್ತಿರುತ್ತೆ. ಸೊ ಅಂಥ ಆ್ಯಡ್ಸ್ಗಳು ಕೂಡ ಸ್ಟಾಪ್ ಆಗುತ್ತೆ. ಸೊ ನನಗೆ ಪರ್ಸ್ನಲಿ ಯೂಸ್ ಆಗಿದೆ, ಮತ್ತು ಯೂಸ್ ಆಗಿರ್ತಕ್ಕಂಥ ಮ್ಯಾಟ್ರ್ ಕೂಡ ನನ್ನ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸಾಕಷ್ಟು ನಿಮಗೂ ಕೂಡ ಈ ಒಂದು ವಿಷಯದಿಂದ, ಈ ಒಂದು ವಿಡಿಯೋದಿಂದ ಯೂಸ್ಫುಲ್ ಕೂಡ ಆಗಿದೆ. ಸೊ ಏನು ಸಾಕಷ್ಟು ಜನಕ್ಕೆ ಈ ಒಂದು ವಿಡಿಯೋನ ಅರ್ಥ ಆಗಿಲ್ಲ ಅಂದ್ಕೊಂಡಿರ್ತೀನಿ. ಇಲ್ಲ ಅಂತಂದರೆ ಈ ಸೆಟ್ಟಿಂಗ್ ಕೂಡ ಮಾಡೋದು ಗೊತ್ತಾಗಿಲ್ಲ ಅನ್ಕೊತೀನಿ. ಸೊ ಏನಾದರೂ ಆಗಿರಲಿ, ಬನ್ನಿ ಈ ಒಂದು ವಿಡಿಯೋನ ನಿಮಗೆ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. DNSನ ಯಾವ ರೀತಿ ಪ್ರೈವೇಟ್ DNSಲ್ಲಿ ಸೆಟ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು. ಸೊ ಸಿಂಪಲ್ಲಾಗಿ ನಾನು ಸ್ಕ್ರೀನ್ ರೆಕಾರ್ಡರ್ ಆನ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು, ಸೈಡ್ ಸ್ಕ್ರೀನಲ್ಲಿ ಹಾಕಿದ್ದೀನಿ ನಿಮಿಷ. ಸೊ ನನ್ನ ಫೋನ್ ಈಗ ಸೆಟ್ಟಿಂಗ್ನ ಓಪನ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಅಬೌಟ್ ಸೆಕ್ಷನ್ ಒಳಗೆ ತೋರಿಸ್ತಾ ಇದ್ದೀನಿ ನಿಮಗೆ. ಅಬೌಟ್ ಒಳಗಡೆ ಹೋಗ್ಬಿಟ್ಟು ರೆಡ್ಮಿ 9 ನೀವು ಬೇಕಿದ್ರೆ ನೋಡ್ಕೋಬೋದು. ನನ್ನ ಫೋನ್ ರೆಡ್ಮಿ 9 ನೀವು ಗೊತ್ತಿರೋ ಅಬ್ಸರ್ವ್ ಮಾಡ್ಕೋಬೋದು. ಸೊ ರಿಟರ್ನ್ ಇವಾಗ ನಿಮಗೆ ನಾನು ಬ್ಯಾಕ್ ಬಂದುಬಿಟ್ಟು ಸರ್ಚ್ ಬಾರಲ್ಲಿ ಹೋಗ್ಬಿಟ್ಟು ಸರ್ಚ್ ಬಾರಲ್ಲಿ ನೀವು DNS ಅಂತ ಸರ್ಚ್ ಮಾಡ್ಕೊಳ್ಳಿ. DNS ಅಂತ ಹೊಡೆದ್ಬಿಟ್ಟು ಪ್ರೈವೇಟ್ DNS ಅಂತ ಬರುತ್ತೆ. ಸೊ ಪ್ರೈವೇಟ್ DNS ಮೇಲ್ಗಡೆ ಇಲ್ಲ ಆಟೋ ಮತ್ತು ಆಟೋಮೆಟಿಕ್ಕು ಪ್ರೈವೇಟ್ DNS ಪ್ರೊವೈಡ್ ಹಾಸ್ಟ್ ನೇಮ್ ಅಂತಿರುತ್ತೆ. ಸೊ ನೀವು 3 ಆಪ್ಷನ್ಗಳಲ್ಲಿ ನೀವು ಪ್ರೈವೇಟ್ DNS ಹಾಸ್ಟ್ ನೇಮ್ ಅಂತಿರುತ್ತಲ್ಲ. ಸೊ ಅಲ್ಲಿ ಬಂದುಬಿಟ್ಟು ನಾನು ಏನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಈ ಒಂದು ನೇಮ್ನ ಟೈಪ್ ಮಾಡಿಬಿಟ್ಟು ಅಲ್ಲಿ ಹಾಕ್ಕೊಂಡು ನೀವು ಸೇವ್ ಅಂತ ಕೊಡಿ ಅಷ್ಟೇ. ಓಕೆ, ಇಲ್ಲಿ ಏನಿದೆ ಪೇಸ್ಟ್ ಆದರೂ ಮಾಡ್ಬೋದು. ಸೊ ಓಕೆನಾ, ಇದು ಸೇವ್ ಅಂತ ಕೊಡಿ. ಸೊ ಇವಾಗ ಅದು ಸೇವ್ ಆಯಿತು, ನೋಡ್ಕೋಬೋದು. ಈಗ ಓಪನ್ ಮಾಡಿದ ತಕ್ಷಣ ಈಗ ಅದು ನಿಮಗೆ ಸೇವ್ ಅಂತ ಬರುತ್ತೆ. ಸೊ ನೋಡ್ಕೋಬೋದು, ಸೇವ್ ಅಂತ ಬರ್ತಾ ಇದೆ. ಸೊ ಈ ರೀತಿ ಸೇವ್ ಅಂತ ಬರುತ್ತೆ. ನೀವು ಎಷ್ಟು ಸಲ ಓಪನ್ ಮಾಡಿದರೂ ಕೂಡ ಅದು ಸೇವ್ ಅಂತಲೇ ತೋರಿಸ್ತಿರುತ್ತೆ. ಸೊ ಅದು ನಿಮಗೆ ಸೇವ್ ಅಂತ ಬರಲಿಲ್ಲ, ಹಾಗೆ ಬರಲಿಲ್ಲ, ಈಗ ಬರಲಿಲ್ಲ ಇಲ್ಲ. ನೀವು ಪ್ರೈವೇಟ್ DNSನ ರಿಟರ್ನ್ ಓಪನ್ ಮಾಡಿಕೊಂಡು ನೀವು ಅಲ್ಲಿ ಚೆಕ್ ಮಾಡ್ಬೋದು. 3ನೇ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೀವು DNS.adgot.com ಅಂತ ಇದ್ದೇ ಇರುತ್ತೆ. ಸೊ ಈ ರೀತಿ ನೀವು ಸೇವ್ ಮಾಡ್ಕೊಂಡ್ರಪ್ಪ ಅಂದರೆ 100% ನಿಮ್ಮ ಒಂದು ಚಿಕ್ಕ ಪುಟ್ಟ 100% ಸ್ಟಾಪ್ ಆಗಿಲ್ಲ ಅಂದರೂ ಕೂಡ 50% ಸ್ಟಾಪ್ ಆಯಿತು ಅಂತಂದಾಗ ನಿಮ್ಮ ವರ್ಕ್ ಇನ್ನಷ್ಟು ಕೂಡ ಫಾಸ್ಟಾಗಿ ಮಾಡ್ಕೋಬೋದು. ಸೊ ಅದಕ್ಕೋಸ್ಕರ ಅಂತ ಈ ಒಂದು ವಿಡಿಯೋನ ರಿಟರ್ನ್ ಮಾಡಿದ್ದೀನಿ. ಯಾರಿಗೆಲ್ಲ ಫಸ್ಟ್ ವಿಡಿಯೋಯಿಂದ ಕನ್ಫ್ಯೂಸ್ ಆಗಿದ್ರು, ಸೊ ಇವಾಗ ಸೆಕೆಂಡ್ ವಿಡಿಯೋಯಿಂದ ಈ ಕ್ಲಿಯರ್ ಆಗಿದೆ ಅಂದ್ಕೊಂಡಿರ್ತೀನಿ. ಸೊ ನಿಮಗೆ 100% ಕನ್ಫರ್ಮ್ ಆಗಿದೆ ಅನ್ಕೋತೀನಿ ಯಾವ ರೀತಿ ಸೇವ್ ಮಾಡ್ಕೋಬೇಕು ಅಂತಂದ್ಬಿಟ್ಟು ಮತ್ತೊಂದು ಸಲ ಹೇಳ್ತಾ ಇದ್ದೀನಿ. ಬ್ರೌಸ್ ಮಾಡ್ತೀರಾ ಅಂತಂದಾಗ ಗೂಗಲ್ ಆಗಿರಲಿ, ಕ್ರೋಮ್ ಆಗಿರಲಿ, ಸೊ ಅದರಲ್ಲಿ ಆ್ಯಡ್ಸ್ ರನ್ ಆಗೋದು ಸ್ಟಾಪ್ ಆಗುತ್ತೆ. ಮತ್ತು ನೀವು ಎಡಿಟ್ ಮಾಡ್ತೀರಾ ಅಂತಂದರೆ ಅಲ್ಲಿ ಬರ್ತಕ್ಕಂಥ ಆ್ಯಡ್ಸ್ ಕೂಡ ಸ್ಟಾಪ್ ಆಗುತ್ತೆ. ನೀವು ಯಾವುದಾದ್ರೂ ಒಂದು ಅಪ್ಲಿಕೇಶನ್ ಯೂಸ್
ಮಾಡ್ತಿದ್ದೀರಾ ಅಂತಂದರೆ ಅದು ಕೂಡ ಅಲ್ಲಿ ಸ್ಟಾಪ್ ಆಗುತ್ತೆ ಆ್ಯಡ್ಸ್ ಕೂಡ. ಆಮೇಲೆ ಗೇಮ್ ಆಡ್ತಿರ್ಬೇಕಾದ್ರೂ ಕೂಡ ಆ್ಯಡ್ಸ್ ಸ್ಟಾಪ್ ಆಗುತ್ತೆ. ಸೊ ಈ ಥರ ವಿಚಾರಗಳೆಲ್ಲ ಆ್ಯಡ್ಸ್ ಸ್ಟಾಪ್ ಆಗುತ್ತೆ. ಸೊ ಇನ್ಬಿಟ್ಟು ಯೂಟ್ಯೂಬಲ್ಲಿ ನಾನು ವಿಡಿಯೋ ನೋಡ್ತಾ ಇದ್ದೀನಿ, ಅಲ್ಲಿ ಆ್ಯಡ್ಸ್ ಸ್ಟಾಪ್ ಆಗೋಕ್ಕಾಗಲ್ವಾ? ಅಲ್ಲೇನು ಚಾನ್ಸಸ್ ಇಲ್ವಾ ಅಂದರೆ ಯಾವುದೇ ರೀತಿ ಚಾನ್ಸಸ್ ಇಲ್ಲ, ಯಾಕಂದರೆ ಆ್ಯಡ್ಸ್ಲಿಂದನೇ ಅವರ ಹೊಟ್ಟೆಪಾಡು. ಸೊ ಅದಕ್ಕೋಸ್ಕರ ಆ್ಯಡ್ಸ್ ಸ್ಟಾಪ್ ಮಾಡೋಕ್ಕಾಗಲ್ಲ. ಇನ್ಸ್ಟಾಗ್ರಾಮಲ್ಲಿ ಕೂಡ ಅಷ್ಟೇ ಸ್ಟಾಪ್ ಮಾಡೋಕ್ಕಾಗಲ್ಲ. ಇನ್ನು ಪ್ರೈವೇಟಾಗಿ ಇದ್ರೆ ಇಲ್ಲಿಗಲ್ಸ್ ಏನು ಬರ್ತಿರ್ತಾವಲ್ಲ ಅಂಥವೆಲ್ಲ ಸ್ಟಾಪ್ ಮಾಡ್ಕೋಬೋದು. ಇವರೇನು ಮೆಟಾ ಕಡೆಯಿಂದ ಅಂದರೆ ಆ್ಯಡ್ಸೆನ್ಸ್ನವರು ಏನು ಹಾಕ್ತಿರ್ತಾರಲ್ಲ, ಪ್ಲೇ ಆಗ್ತಿರ್ತಾರಲ್ಲ, ಸೊ ಅವುಗಳ ಆ್ಯಡ್ಸ್ ಒಟ್ಟೆ ಸ್ಟಾಪ್ ಮಾಡೋಕ್ಕಾಗಲ್ಲ. ಸೊ ನಾವೆಲ್ಲ ಯಾರು ಕೂಡ ಸ್ಟಾಪ್ ಮಾಡೋಕ್ಕಾಗಲ್ಲ. ಈ ಒಂದು ವಿಚಾರ ನಿಮ್ಮ ಮೈಂಡಲ್ಲಿರಲಿ. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ನೋಡಿ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡ್ರೆ ದಯವಿಟ್ಟು ಯೂಸ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಯೂಸ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನಿಮ್ಗೆ ಯೂಸ್ ಆಗಿರೋ ವಿಡಿಯೋನೇ ನೋಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮತ್ತು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಇವಾಗಲೇ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ. ಸಿ ಯು ಇನ್ ದ ನೆಕ್ಸ್ಟ್ ಒನ್.